ಸಚಿವ ಸ್ಥಾನದಿಂದ ರಾಜಣ್ಣ ಅವರನ್ನ ಕಿಕ್ಔಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ರೀತಿ ಆಗಬಾರ್ದಿತ್ತು, ನಮ್ಮ ಜಿಲ್ಲೆಗೆ ನಷ್ಟ ಆಯಿತು ಅಂತ ಹೇಳಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ನಡವಳಿಕೆ ಇರಬಾರದು. ರಾಜಣ್ಣ ಏನು ಹೇಳಿಕೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ರಾಜಣ್ಣ ರಾಜೀನಾಮೆಯಿಂದ ಯಾರೂ ಗೆದ್ದಿಲ್ಲ ಸೋತಿಲ್ಲ ಅನ್ನುವಂಥ ಮಾತನ್ನ ಗುಬ್ಬಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಹೇಳಿಕೆ ಕೊಟ್ಟಿದ್ದಾರೆ. ಕೆ ರಾಜಣ್ಣ ಅವರ ರಾಜೀನಾಮೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನನ್ನ ಜೊತೆ ಮಾತಾಡಲಿಕ್ಕೆ ಗುಬ್ಬಿ ಶಾಸಕರಾದ ಶ್ರೀನಿವಾಸ್ ಅವರು ಇದ್ದಾರೆ. ಅವರನ್ನು ಮಾತಾಡ್ಸೋಣ. ಸರ್, ರಾಜಣ್ಣ ಅವರ ರಾಜೀನಾಮೆ ಬಗ್ಗೆ ಏನು ರಿಯಾಕ್ಷನ್ ಸರ್? ನಿಮ್ಮ ಫಸ್ಟ್ ರಿಯಾಕ್ಷನ್ಸ್ ಏನಂತ? ಸರ್, ನಮಗೆ ಫಸ್ಟ್ ರಿಯಾಕ್ಷನ್ ಇದು ಆಗಬಾರ್ದಾಯಿತು, ನಮಗೆ ನಮ್ಮ ಜಿಲ್ಲೆಗೆ ನಷ್ಟ ಆಯ್ತು ಅಷ್ಟೇ. ರಾಹುಲ್ ಗಾಂಧಿಯವರು ಪ್ರತಿಭಟನೆ ಹಮ್ಮಿಕೊಂಡಿದ್ದಂಥದ್ದು, ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ದೆ ಇಷ್ಟೆಲ್ಲ ಕಾರಣ ಅಂತೇಳಿ ಸರ್. ಅದೇನಾ ಬೇರೆ ಏನಾದರೂ ಇದೆಯಾ ಸರ್? ಗೊತ್ತಿಲ್ಲ ಸರ್, ಬೇರೆ ಏನೂ ಇರಲಿಕ್ಕೆ ಅವಕಾಶ ಇರಲ್ಲ. ಬಹುಶಃ ಒಂದು ಪಕ್ಷ ಏನೋ ಒಂದು ನಿರ್ಣಯ ಅಂತಂದರೆ ಅದಕ್ಕೆಲ್ಲ ನಾವು ಭದ್ರಾಗಿರ್ಬೇಕಾಗುತ್ತೆ. ನಾವೆಲ್ಲ ಒಂದು ಪಕ್ಷ ಚೌಕಟ್ಟಿನಾಗಿರ್ತೀವಿ. ನಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಕ್ಕಂಥ ರೀತಿಯಲ್ಲಿ ನಮ್ಮ ನಡವಳಿಕೆಗಳಿದ್ದಾಗ ಪಕ್ಷ ಬೆಳೆಸೋಕ್ಕೆ ಕಷ್ಟ ಆಗುತ್ತೆ. ಅದರಿಂದ ಏನು ನಡೆದಿದೆ ಘಟನೆಗಳು ಅನ್ನೋದು ಗೊತ್ತಿಲ್ಲ ನನಗೆ. ಅವ್ರು ಏನು ಸ್ಟೇಟ್ಮೆಂಟ್ ಕೊಟ್ಟವ್ರು ಅನ್ನೋದು ಗೊತ್ತಿಲ್ಲ. ನಾನು ಅದನ್ನು ಕೂಡ ನೋಡೋಕ್ಕೆ ಹೋಗಿಲ್ಲ. ಅವ್ರೇನು ಹೇಳಿದ್ರು ಗೊತ್ತಿಲ್ಲ. ಅವರು ರಾಜಣ್ಣ ಅವ್ರು ಹೇಳಿರುವಂಥದ್ದು ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೆದಿದೆ ಅಂತ, ರಾಜೀನಾಮೆ ನಂತರ ಹೇಳೋದು ನನ್ನ ವಿರುದ್ಧ ಷಡ್ಯಂತ್ರ ನಡೆದಿದೆ, ಹಾಗಾಗಿ ರಾಜೀನಾಮೆ ಆಗಿದೆ ಅಂತೇಳಿ. ಗೊತ್ತಿಲ್ಲ ಏನಾಗಿದೆ ಅನ್ನೋದ್ರ ಬಗ್ಗೆ ಐಡಿಯಾ ಇಲ್ಲ ನನಗೆ. ನಾನು ಹೆಂಗೆ ಅದಕ್ಕೆ ಗೊತ್ತಿದ್ರೆ ಅವ್ರ ಸ್ಟೇಟ್ಮೆಂಟ್ ಏನು ಕೊಟ್ಟವರು ಏನು ನಾನು ಅದು ನೋಡೋಕ್ಕೆ ಹೋಗಿಲ್ಲ. ನನಗೇನು ಅದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಸರ್, ಸಹಜವಾಗಿ ರಾಜಕೀಯದಲ್ಲಿ ಚರ್ಚೆ ಆಗುವಂಥದ್ದು ಒಂದು ಸಿದ್ದರಾಮಯ್ಯ ಬಣ ಮತ್ತು ಡಿ.ಕೆ.ಶಿ ಬಣ ಅನ್ನೋ ಒಂದು ಚರ್ಚೆ ಇದೆ. ಈ ಬಣದಲ್ಲಿ ಸಿದ್ದರಾಮಯ್ಯವರ ಪರವಾಗಿ ಅತಿ ಹೆಚ್ಚು ಒಲವು ವಹಿಸಿಕೊಂಡು ಮಾತಾಡೋದಂಥವ್ರು ರಾಜಣ್ಣವರು. ಇದೇ ಅವರ ಒಂದು ರಾಜೀನಾಮೆಗೆ ಮೂಲ ಕಾರಣ ಅಂತೇಳಿ ಸರ್. ಅವರು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿದರೆ ನಾವು ಮಾತಾಡಿಲ್ಲ ಅಷ್ಟೇ. ನಾವು ಭಾರಿ ಪ್ರೀತಿಸ್ತಕ್ಕಂಥ ನಾಯಕರು, ಭಾರಿ ಇಷ್ಟಪಡುವಂಥ ನಾಯಕರು, ನಾಯಕತ್ವ ಒಪ್ಕೊಂತಕ್ಕಂಥ ನಾಯಕರು ಸಿದ್ದರಾಮಯ್ಯವರು. ನಾವು ಭಾರಿ, ನಾನು ಜನತಾದಳದಾಗಿದ್ದಾಗಲಿಂದಲೂ ಸಿದ್ದರಾಮಯ್ಯ ಅಭಿಮಾನಿ. ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರುಗಳು ಕೂಡ ಸಿದ್ದರಾಮಯ್ಯನ ಇಷ್ಟಪಡ್ತಾರೆ. ಸರ್, ಈ ರಾಜಣ್ಣ ಅವ್ರ ರಾಜೀನಾಮೆ ಯಾರ ಗೆಲುವು ಮತ್ತು ಯಾರ ಸೋಲು ಅಂತ ಹೇಳ್ತೀರಿ ಸರ್? ಯಾರ್ದು ಗೆಲುವು ಇಲ್ಲ, ಯಾರು ಸೋಲು ಇಲ್ಲ. ಗೆಲುವ ಸೋಲು ಏನು ಬರ್ತದೆ? ಬಣ ಇಲ್ಲವೇ ಇಲ್ಲ ಸರ್. ಬಣ ಆ ಥರ ಏನೂ ಇಲ್ಲ. ಬಣ ಎಲ್ಲ ಚೆನ್ನಾಗೇ ಇದ್ದೀವಿ. ಮೊನ್ನೆ CM ಮೀಟಿಂಗ್ ಕರೆದಾಗಲೂ ಎಲ್ಲ ಚೆನ್ನಾಗಿ ಜಿಲ್ಲೆ ಅಭಿವೃದ್ಧಿ ಬಗ್ಗೆನೇ ಚರ್ಚೆ ಮಾಡಿದ್ದೀವಿ. ಅದು ಆ ಥರ ಬಣದ ಪ್ರಶ್ನೆನೇ ಉದ್ಭವ ಆಗಲಿಲ್ಲ. ನಮಗೆ ಯಾವುದೋ ಒಂದು ವಿಚಾರದಾಗೆ ಭಿನ್ನಾಭಿಪ್ರಾಯ ಇತ್ತು. ನಮಗೆ ಒಂದು ಮಾತು ಹೇಳಲಿಲ್ಲ, ಕರೀಲಿಲ್ಲ. ಅವ್ರ ಮನೆಗೆ 9 ಜನ ತಿಂಡಿ ಕರೆದ್ರು ಬೆಳಿಗ್ಗೆ ಎಲೆಕ್ಷನ್ ದಿವಸ. ನಮ್ಮ ಮನೇಲಿ ಒಬ್ಬರನ್ನ ಬಿಟ್ಟರು. ಅದಕ್ಕೆ ನಾನು ರಿಯಾಕ್ಟ್ ಮಾಡಿದ್ದೆ. ಬಿಟ್ಟರೆ ಅವತ್ತು ಅವರು ನಮ್ಮ ಮನೆಯವ್ರನ್ನೂ ಕರೆದು ಬಿಟ್ಟಿದ್ರೆ ಮುಗಿದೋಗಿತ್ತು. ಯಾರನ್ನಾರ ಮಾಡ್ಕೊಳ್ಳಿ, ಅವರು ಹಿರಿಯ ನಾಯಕರಿದ್ದಾರೆ, ಹಿರಿಯ ನಾಯಕರು ಯಾರನ್ನಾರ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು ಕಾರ್ದು ಜೊತೆಗೆ ಕರ್ಕೊಂಡು ಹೋಗಿದ್ರೆ ಗೊತ್ತಿರಲಿಲ್ಲ, ನಿಮಗೆ ಈ ಆಹಾರನೇ ಸಿಗ್ತಿರ್ಲಿಲ್ಲ. 2 ಬಣವೇ, ಆ ಬಣ ಐತೆ, ಈ ಬಣ ಐತೆ, ಇವು ಯಾವ ನಿಮಗೆ ಸಿಗ್ತಿರ್ಲೇ ಇಲ್ಲ. ಎಲ್ಲೋ ಸಣ್ಣ ಸಣ್ಣ ತಪ್ಪಿನಿಂದ ಇದಾಗಿರುತ್ತೆ. ಸರ್, ಈಗ ಅವರು ಬೆಂಬಲಿಗರು ಹೇಳ್ತಿರೋಂಥದ್ದು ರಾಜಣ್ಣ ಅವ್ರಿಗೆ ಏನಾದರೂ ಇದಾದರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸೇ ಮುಗಿದೋಗುತ್ತೆ, ನಾವು ಅಹಿಂದ ನಾಯಕರೆಲ್ಲ ಕಾಂಗ್ರೆಸ್ಸಿಂದ ಹೊರಗಡೆ ಬರ್ತೀವಿ, ನಾವು ಮಾತುಗಳು ಬರ್ತಾ ಇರೋವಂಥದ್ದು. ಏನು ಹೇಳ್ತೀರಾ ಸರ್ ಇದಕ್ಕೆ? ಎಷ್ಟು ವರ್ಷ ಸರ್ ಕಾಂಗ್ರೆಸ್ಗೆ? ಎಷ್ಟು ವರ್ಷ ಇತಿಹಾಸ ಐತೆ? ಎಂತೆಂಥವ್ರನ್ನ ಕಾಂಗ್ರೆಸ್ನಿಂದ ತೆಗೆದುಹಾಕಿವ್ರೆ. ಅರಸು ತೆಗೆದುಹಾಕಿರು, ಕಾಂಗ್ರೆಸ್ ಉಳ್ಕೊಂಡು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.